ತೆಲುಗು ಬಿಗ್ ಬಾಸ್ ಸೀಸನ್ 9 ಪ್ರಾರಂಭವಾಗಿದೆ. ಇದೇ ಭಾನುವಾರ ಶೋ ಪ್ರಾರಂಭವಾಗಿದ್ದು 13 ಮಂದಿ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ವಿಶೇಷ ಅಂದ್ರೆ ಈ 13 ಮಂದಿಯಲ್ಲಿ 6 ಮಂದಿ ಸಾಮಾನ್ಯರು, ಇನ್ನು 7 ಮಂದಿ ಸಿನಿಮಾ ಹಾಗೇನೆ ಧಾರಾವಾಹಿ ಕ್ಷೇತ್ರದ ಸೆಲೆಬ್ರಿಟಿಗಳಾಗಿದ್ದಾರೆ. ತೆಲುಗು ಬಿಗ್ ಬಾಸ್ ನಲ್ಲಿ ಈ ಬಾರಿ 2 ಮನೆಗಳಿದ್ದು ಮನೆ ಮಾಲೀಕರು ಹಾಗೇನೆ ಬಾಡಿಗೆದಾರರು ಅನ್ನುವಂತ ಕಾನ್ಸೆಪ್ಟ್ ಅನ್ನ ಬಳಸಿ ಮೊದಲ ವಾರ ಆಟವನ್ನ ಆಡಿಸಲಾಗ್ತಿದೆ. ತೆಲುಗಿನಲ್ಲಿ ಸಾಮಾನ್ಯರಿಗೆ ಅವಕಾಶ ಸಿಕ್ಕಂತೆ ಕನ್ನಡದಲ್ಲೂ ಕೂಡ ಸಿಗುತ್ತಾ ಅಂತ ನೆಟ್ಟಿಗರು ಕೇಳ್ತಾ ಇದ್ದಾರೆ. ತೆಲುಗಿನಲ್ಲಿ ಸೈನಿಕ ಕಲ್ಯಾಣ್ ಪಡಲ, ಮಾಸ್ಕ್ ಮ್ಯಾನ್ ಅಂತ ಖ್ಯಾತವಾಗಿರುವಂತ ಯೂಟ್ಯೂಬರ್ ಹರೀಶ್, ಸಾಮಾಜಿಕ ಜಾಲತಾಣದ ಮೂಲಕ ಜನಪ್ರಿಯವಾಗಿರುವಂತ ಡಿಮೋನ್ ಪವನ್, ಯೂಟ್ಯೂಬರ್ ಶ್ರೀಜಾ ದಮ್ಮು, ಯೂಟ್ಯೂಬರ್ ಪ್ರಿಯಾ ಶೆಟ್ಟಿ, ಉದ್ಯಮಿ ಮರ್ಯಾದಾ ಮನೀಶ್ ಇವರುಗಳು ಶ್ರೀ ಸಾಮಾನ್ಯರ ಕೋಟಾದಲ್ಲಿ ತೆಲುಗು ಬಿಗ್ ಬಾಸ್ ಅನ್ನ ಪ್ರವೇಶ ಮಾಡಿದ್ದಾರೆ. ಇವರಲ್ಲಿ ಹಲವರು ಮನೆ ಮಾಲೀಕರಾಗಿದ್ದು ಬಿಗ್ ಬಾಸ್ ಮನೆಯ ಸವಲತ್ತುಗಳನ್ನ ಅನುಭವಿಸ್ತಾ ಇದ್ದಾರೆ. ಇನ್ನು ಸೆಲೆಬ್ರಿಟಿಗಳ ಕೋಟಾದಲ್ಲಿ ಕನ್ನಡದ ನಟಿ ಸಂಜನಾ ಗಲ್ರಾನಿ, ಮತ್ತೊಬ್ಬ ಕನ್ನಡದ ನಟಿ ತನುಜಾ ಪುಟ್ಟಸ್ವಾಮಿ, ಕನ್ನಡದ ಸಿನಿಮಾಗಳು ಸೇರಿದಂತೆ ಹಲವು ಭಾಷೆಯ ಸಿನಿಮಾಗಳಲ್ಲಿ ನಟಿಸಿರುವ ಫ್ಲೋರಾ ಸೈನಿ, ಜಬರ್ದಸ್ತ್ ಕಾಮಿಡಿ ಶೋನಿಂದ ಖ್ಯಾತವಾಗಿರುವ ನಟ ಇಮಾನ್ಯುಯಲ್, ಖ್ಯಾತ ಕೊರಿಯೋಗ್ರಫರ್ ಸೃಷ್ಟಿ ವರ್ಮಾ, ನಟಿ ರಿತು ಚೌಧರಿ, ನಟ ಭರಣಿ ಶಂಕರ್, ಗಾಯಕ ಸಂಗೀತ ನಿರ್ದೇಶಕ ರಾಮು ರಾಥೋಡ್, ಖ್ಯಾತ ಹಾಸ್ಯ ನಟ ಸುಮನ್ ಶೆಟ್ಟಿ ಇವರುಗಳು ಎಂಟ್ರಿ ಕೊಟ್ಟಿದ್ದಾರೆ. ಕನ್ನಡದಲ್ಲೂ ಕೂಡ ಇದೇ ತಿಂಗಳು 28ರಿಂದ ಬಿಗ್ ಬಾಸ್ ಆರಂಭ ಆಗ್ತಾ ಇದೆ. ಕನ್ನಡದ ಶೋದಲ್ಲಿ ಸಾಮಾನ್ಯರಿಗೆ ಅವಕಾಶ ನೀಡಲಾಗುತ್ತಾ ಅನ್ನುವಂತ ಪ್ರಶ್ನೆ ಈಗ ಎದುರಾಗಿದೆ. ಸಾಮಾನ್ಯರನ್ನ ಅತಿಥಿಗಳಾಗಿ ಆಹ್ವಾನಿಸಲಾಗುತ್ತೆ ಅಂತ ಈಗಾಗಲೇ ಆಯೋಜಕರು ಘೋಷಣೆಯನ್ನ ಕೂಡ ಮಾಡಿದ್ದಾರೆ. ಆದ್ರೆ ಸಾಮಾನ್ಯರನ್ನ ಸ್ಪರ್ಧಿಗಳಾಗಿ ಆಯ್ಕೆ ಮಾಡಲಾಗುತ್ತಾ ಇಲ್ವಾ ಅನ್ನುವಂತ ಖಾತ್ರಿ ಇನ್ನೂ ಇಲ್ಲ. ಈ ಹಿಂದೆ ಶೋನಲ್ಲಿ ಕೆಲ ಸಾಮಾನ್ಯರನ್ನ ಆಯ್ಕೆ ಮಾಡಲಾಗಿತ್ತು, ಆದ್ರೆ ಯಾರೂ ಸಹ ದೊಡ್ಡ ಮಟ್ಟದಲ್ಲಿ ಗಮನ ಸೆಳೆಯೋದಕ್ಕೆ ವಿಫಲರಾಗಿದ್ರು. ಹಾಗಾಗಿ ಆ ಸಂಪ್ರದಾಯಕ್ಕೆ ಬ್ರೇಕ್ ಹಾಕಲಾಗಿತ್ತು. ಆದ್ರೆ ತೆಲುಗಿನಲ್ಲಿ ಸಾಮಾನ್ಯರು ಪ್ರತಿ ಬಾರಿನೂ ಕೂಡ ಗಮನ ಸೆಳೀತಾ ಇದ್ದಾರೆ. ಆದ್ರೆ ಈ ಬಾರಿ ಕನ್ನಡ ಬಿಗ್ ಬಾಸ್ ನಲ್ಲಿ ಏನಾದ್ರೂ ಬದಲಾವಣೆಯ ಹೆಜ್ಜೆಗಳನ್ನ ಕಾಣಬಹುದಾ? ಕಾದು ನೋಡ್ಬೇಕಾಗಿದೆ. ನಿಮ್ ಮಗು ಅಳ್ತಿದ್ಯಾ? ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ. ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ 100% ಸರಿಯಾದ ಆಹಾರ. ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ, ದಷ್ಟಪುಷ್ಟವಾಗಿ ಬೆಳಿಬೇಕಾ? ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ. ಎಲ್ಲಾ ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್.